ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ಬಳಕೆ ಮಾಡದೆ ಮಹಿಳಾ ಸಂಘಗಳ ಮೂಲಕ ಸಾವಯವ ಕೃಷಿಯನ್ನು ಪ್ರಾರಂಭಿಸಿ ಮನೆಯಲ್ಲಿರುವ ಗೊಬ್ಬರ ಬಳಕೆ ಮಾಡುವ ಮೂಲಕ ಆಹಾರ ಧಾನ್ಯಗಳನ್ನು ತರಕಾರಿಗಳನ್ನು ಬೆಳೆದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಅವರು ಅಥಣಿ ಪಟ್ಟಣದ ಕೃಷಿ ಇಲಾಖೆ ವಿಶ್ವ ಬ್ಯಾಂಕ್ನ ರಿವಾರ್ಡ್ ಯೋಜನೆ ಜೀವನೋಪಾಯ ಘಟಕದ ಅಡಿ ಸ್ವಸಹಾಯ ಸಂಘಗಳಿಗೆ ಸುತ್ತು ನಿಧಿ ವಿತರಣಾ ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಸ್ವಸಹಾಯ ಸಂಘಗಳಿಗೆ 50,000 ರೂಪಾಯಿಗಳ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಅಥಣಿ ತಾಲೂಕಿನ ತೆಲಸಂಗ ಹಾಗೂ ಆರಟಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬ್ಯಾಡಗಿ, ಹಾಲಹಳ್ಳಿ ಗ್ರಾಮಗಳ 27 ಸ್ವಸಹಾಯ ಸಂಘಗಳಿಗೆ ತಲಾ 50,000ಗಳಂತೆ 36 ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗಿದೆ. 2 ಒಕ್ಕೂಟಗಳಿಗೆ ತಲಾ 4 ಲಕ್ಷಗಳಂತೆ 8 ಲಕ್ಷ ರೂಪಾಯಿಗಳನ್ನು ಹಾಗೂ ಬೀಜ ದನವಾಗಿ 8 ಜನರಿಗೆ 1,60,000 ಸಹಾಯಧನ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ಇದೇ ದಿವಸ ಇವರಿಗೆ ಮಹಿಳೆಯರ ಸ್ವಾವಲಂಬಿ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಯೋಜನೆಯನ್ನ ಇವತ್ತು ಜಾರಿಗೆ ತರುವುದರ ಮುಖಾಂತರ ಸುಮಾರು 70 ಸ್ವಸಹಾಯ ಸಂಘಗಳಿಗೆ ಒಂದೊಂದು ಸಂಘಗಳಿಗೆ 50,000 ರೂಪಾಯಿಗಳನ್ನ ಸುತ್ತ ನಿಧಿಯನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಇದು ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂಥ ಇದೊಂದು ಕಾರ್ಯಕ್ರಮ. ಈ ಕೃಷಿ ಇಲಾಖೆಯಿಂದ ಇದನ್ನೇ ನಾವು ಯಾಕೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಈಗಾಗಲೇ ರಾಮಚಂದ್ರ ನಾಯ್ಕರು, ರಾಮ್ ಪೂಜಾರಿ ಅವರು ಸಂಕ್ಷಿಪ್ತವಾಗಿ ಇವತ್ತು ತಮ್ಮ ವಿಚಾರವನ್ನ ಇಲ್ಲಿ ಮಂಡನೆಯನ್ನ ಮಾಡಿದ್ದಾರೆ. ಈ ಯೋಜನೆ ಸುಮಾರು ನಮ್ಮ 2 ಗ್ರಾಮ ಪಂಚಾಯತಿ, ತೆಲಸಂಗ ಗ್ರಾಮ ಪಂಚಾಯತಿ ಮತ್ತು ಅರಟಾಳ ಗ್ರಾಮ ಪಂಚಾಯತಿ ಇದನ್ನ ಆಯ್ಕೆ ಮಾಡಿಕೊಂಡು ವಿಶ್ವ ಬ್ಯಾಂಕಿನಿಗೆ ನೆರವಿನಿಂದ ಇದನ್ನ ಜಾರಿಗೆ ತಂದಿರಬೇಕು. ಸುಮಾರು 9 ಕೋಟಿ 8 ಕೋಟಿ 52 ಲಕ್ಷ ರೂಪಾಯಿ. ಇದರಲ್ಲಿ ಅನೇಕ ಯೋಜನೆಗಳು ಬರ್ತಾವೆ. ಇದರಲ್ಲಿ ಮಣ್ಣು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವ್ಯರ್ಥ ನೀರನ್ನು ಹರಿದು ತಡಿತಕ್ಕಂಥದ್ದು, ಆ ಜಮೀನದ ಭೂಮಿಯನ್ನ ಫಲವತ್ತತೆಯನ್ನಾಗಿ ಮಾಡ್ತಕ್ಕಂಥದ್ದು, ಸಾವಯವ ಕೃಷಿಯನ್ನ ಮಾಡ್ತಕ್ಕಂಥದ್ದು, ಇವೆಲ್ಲ ಅನೇಕ ಯೋಜನೆಗಳನ್ನು ಇಟ್ಕೊಂಡು ಅದರ ಜೊತೆಗೆ ಬೀಜವನ್ನು ಕೊಡ್ತಕ್ಕಂಥದ್ದು, ಸಸಿಗಳನ್ನು ಕೊಡ್ತಕ್ಕಂಥದ್ದು, ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಈ 2 ಪಂಚಾಯಿತಿಯಲ್ಲಿ ಇದು ಬೇರೆ ಯಾವ ತಾಲೂಕಿನಲ್ಲೂ ಇಲ್ಲ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ತಾಲೂಕಿನಲ್ಲಿ 2 ಪಂಚಾಯಿತಿಗಳನ್ನು ಆಯ್ಕೆ ಮಾಡಿ ಹಿಂದೆ ನಾವು ಕೃಷಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾವನೆ ಕಳಿಸಿರ್ತಕ್ಕಂಥದ್ದು ಇವತ್ತು ಅದು ಫಲ ಕೊಡ್ತಕ್ಕಂಥದ್ದು. ಉಳಿದದ್ದು ಎಲ್ಲ ಏನ್ ಮಾಡಬೇಕು ಅನ್ನೋ ಅಂತದ್ರ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ವಿಶೇಷವಾಗಿ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲ ತಾಯಂದಿರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೂ ನಾನು ಹೇಳಿದ್ದೀನಿ. ಈ ಸ್ವಸಹಾಯ ಸಂಘಗಳು ಸುಮಾರು 30-35 ವರ್ಷದಿಂದ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. 30-35 ವರ್ಷದ ಹಿಂದೆ ಇಡೀ ದೇಶದಲ್ಲಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು, ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು, ತಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನ ಕಾಣಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ದೇಶವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿ ವಿಶೇಷ ಅನುದಾನವನ್ನ ಪಡೆದಿರುವ ಸ್ವಸಹಾಯ ಸಂಘಗಳ ಸದಸ್ಯರು ಇದರ ಸದುಪಯೋಗವನ್ನ ಮಾಡಿಕೊಂಡು ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಹಣಕಾಸಿನ ಅವಶ್ಯಕತೆಯನ್ನು ಪೂರೈಸಲು ಬಳಕೆ ಮಾಡಬೇಕು ಎಂದು ತಿಳಿಸಿದರು. ಈ ವೇಳೆ ತೆಲಸಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿ ಭಾರತಿ ಲೋಖಂಡೆ, ಆರಟಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷಿ ಶಾಂತಾಬಾಯಿ ಹಟ್ಟಿ, ಮುಖಂಡರಾದ ಶ್ರೀಶೈಲ ನಾಯ್ಕ, ರಾಮ್ ಪೂಜಾರಿ, ರಾಮನಗೌಡ ಪಾಟೀಲ್, ಶಿವಪ್ಪ ಹಟ್ಟಿ, ಶಕ್ತಿ ಪಾಟೀಲ್, ಮಲ್ಲಪ್ಪ ಪೂಜಾರಿ, ಜಡೆಪ್ಪ ಕುಂಬಾರ್ ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೂರೆ, ಭಾರತ ವೈಭವ ನ್ಯೂಸ್, ಅಥಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369